ವೆಲ್ಕಮ್ ಆಲ್, ದಿಸ್ ಈಸ್ ಡೇ 104 ಆಫ್ 150 ಡೇಸ್ ಚಾಲೆಂಜ್. 5:55 ಆಗೋ ಟೈಮಿಗೆ. ಸೊ ನಾವು ಹೊಂಟಿವಿ ವಾಕಿಂಗ್. ಇಲ್ಲಿಂದ ಸೀದಾ ಒಂದು ಹಾಫ್ ಆನ್ ಅವರಲ್ಲಿ ಆಫೀಸ್ ರೀಚ್ ಆಗ್ತೀವಿ. ಅಲ್ಲಿಂದ ನೋಡೋಣ ಎಷ್ಟೊತ್ತಾಗುತ್ತೆ ಕೆಲಸ ಏನಿಲ್ಲ ಅಂತೇಳಿ. ಅದಾದಮೇಲೆ ಜಲ್ದಿ ಹೋಗ್ಬೇಕಂತ ಯಾದಗಿರಿ ಇವತ್ತು. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಿ ಅಂತ. ಯಾವಾಗ ಹೋಗ್ತೀವಿ, ಆಮೇಲೆ ನಾವು ಎಷ್ಟೊತ್ತಿಗೆ ಫ್ರೀ ಆಗ್ತೀವಿ, ವಾಪಸ್ ಬರೋಕ್ಕೆ ಎಷ್ಟೊತ್ತಾಗ್ತೀವಿ, ವಾಪಸ್ ಬಂದಮೇಲೆ ಏನು ಮಾಡ್ತೀವಿ ಅಂತ. ಸೊ ಮನೆಗೆ ಬಂದಮೇಲೆ ಅಥವಾ ಹೊರಗಡೆಯಿಂದ ಏನಾದರೂ ತರಬೇಕಾದ್ರೆ ಸಿಗುವಂತ. ಇನ್ ಕೇಸ್ ಏನಾದ್ರು ತೊಗೊಂಡ್ರೆ ತಾಗ್ತೀನಿ, ಇಲ್ಲಾಂದರೆ ಮನೆಗೆ ಬಂದಮೇಲೆ ಸಿಗುವಂತ. ಬಾಯ್. 9-10 ಟೈಮು. ಸೊ ಈಗ ಕುಕ್ ಮಾಡ್ಲಾಗ್ತೀವಿ. ನಮ್ಮದು ಬ್ರೇಕ್ಫಾಸ್ಟ್ ಟೈಮ್ ಇದೆ. ಸೊ ಓಟ್ಸ್ ಆಮೇಲೆ ಇದೆ ನಮ್ಮದು. ಸೊ ಇದೆಲ್ಲ ಮಾಡ್ಕೊಂಡು ಹೋಗೋಣ ಸಿಗುವಂತ ಯಾದಗಿರಿಗೆ. ಸೊ ಬಾಯ್. 10:37 ಟೈಮು. ಸೊ ಈಗ ನಾವು ಬಂದೀವಿ ಯಾದಗಿರಿ. ಇದು ಗಾಡಿ ಸರ್ವಿಸಿಗೆ ಕೊಟ್ಟು ಇಲ್ಲಿಂದ ಮತ್ತೆ ನಾವು ವಾಪಸ್ ಯಾದಗಿರಿ ಹೋಗಿ ಲೈಕಲ್ಲಿ ನಮ್ಮ RTO ಆಫೀಸ್ ಹೋಗಿ ಅಲ್ಲಿಂದ ಏನೇನು ಕೆಲಸ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಚಾಕರಿ ಬಲ್ಲಿ ಹೋಗೋ ಮತ್ತು ಸೊ ಅಷ್ಟರ ಒಳಗಡೆ ನಮ್ಮ ಕಾರ್ನ ಕೊಡ್ತಾರೆ. ಒಂದೂವರೆ ತನಕ ಕೂಡ ಹೇಳ್ತೀನಿ ಅವರಿಗೆ. ಸೊ ನೋಡಪ್ಪ ಏನೇನು ಆಗ್ತೀನಿ ಇಲ್ಲ ಅಂತೇಳಿ ಅದೆಲ್ಲ ಆಗ್ತೀನಿ ಅಂತ. ಆಮೇಲೆ ಸೊ ಫಸ್ಟ್ ಈಗ ಹೋಗಿ ಕಾರ್ ಕೂಡ ಮತ್ತು ನೋಡೋಣ ಏನು ಇರ್ತದೆ, ಅಪ್ಡೇಟ್ ಆಗ್ತೀನಿ ಅಂತ. ಬಾಯ್. ಮಾತಾಡ್ಬೇಕ್ರಿ ಹೆಂಗೆ ಕಿತ್ತುಗಳು ಮುಡ್ಲಿಕ್ಕೆ ಮೈಸ್ ಮನುಷ್ಯ ಯಾವ 3:20 ಆಗ ಟೈಮು. ಸೊ ನಾವು ಹೊಂಟೀವಿ ಈಗ ಮನೆಗೆ ಯಾದಗಿರಿಂದ. ನಮ್ಮ ಚಾಕ್ರಿಗೆ ನಾನು ಈ ಬೋಸ್ ಮಗ ಊಟ ಮಾಡಿ ಬಂದನಲ್ಲಿ ಇದರಾಗ ಅವ್ರ ಆಫೀಸ್ನಾಗ ಎಲ್ಲ ನನಗೆ ಗೊತ್ತ. ನಿಮ್ಮ ಅವಾಗ ಮಾತಾಡ್ಕೊಂತ ಉಂಡಿದ್ದೀನಿ ಅಣ್ಣ ಮೊಸರು. ನಾನು ಚೂತ ಮಾಡಿದೆ. ನಾ ಏನಾದ್ರು ಸುಮ್ಮನೆ ವಾಪಸ್ ಹೊಂಟಿನಿ ಅಂತಿಲ್ಲಾರ್ದೆ ಏನು ಬರೀ ಐಸ್ ಕ್ರೀಮ್, ಒಂದು ಐಸ್ ಕ್ರೀಮ್ ನೀನು ನೋಡೋದಲ್ಲ ಐಸ್ ಕ್ರೀಮ್ ಅಂತ ನೀನು ತಮಾಷೆ ನೋಡೋದಲ್ಲಪ್ಪ. ಸೊ ಈಗ ಹೊಂಟಿವಿ ನೋಡೋಣ ಯಾವಾಗ ಅಂದರೆ ಆಲ್ಮೋಸ್ಟ್ 4 ಆಗ್ತದೆ ನಾವು ಹೋಗ್ಬೇಕಂದ್ರೆ. ಹೋದ ತಕ್ಷಣ ಮತ್ತೆ ಪ್ರೀ ವರ್ಕೌಟ್ ಮೇಲೆ ರೆಡಿ ಮಾಡ್ಕೊಂತಿಂದು ಸೀದಾ ಜಿಮ್ಗೆ ಹೋಗ್ಬೇಕು. ಅದಕ್ಕೆ ರೆಸ್ಟ್ ರೆಡಿ ಅದ, ಬಟ್ ಸ್ಟಿಲ್ ನಾವು ಹೋಗ್ತೀವಿ, ಜಿಮ್ ಇಟ್ ಮಾಡ್ತೀವಿ. ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಬಾಯ್, ಟೇಕ್ ಕೇರ್. ಎಷ್ಟು ಟೈಮ್ ಈಗ? ಸಂಟ ತೊಂದರೆ 4 ಆಗೈತೆ. 4 ಟೈಮ್ ನೋಡ್ರಿ, ಜಸ್ಟ್ 4 ಆಯ್ತು. ಈ ಒಂದು ಎಳ್ನೀರು ಕುಡಿದು ಬಂದೀವಿ. ಅದಾದಮೇಲೆ ಡಾರ್ಕ್ ಚಾಕ್ಲೇಟ್ ಅವೆಲ್ಲ ತೊಗೊಂಡಿನಿ, ಹಾಲು ಮತ್ತು ಇದು. ಸೊ ಈಗ ಹೋಗ್ಬೇಕಾದ್ರೆ ಒಂದು ಓಟ್ ಶೇಕ್, ಅದಾದಮೇಲೆ ಪ್ರೀ ವರ್ಕೌಟ್, ಆಮೇಲೆ 3 ಎಗ್ ಇದು ತಿಂದು ಹೋಗುತ್ತೀವಿ ನಾವೀಗ. ನೋಡೋಣ ಜಿಮ್ಮಲ್ಲಿ ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಿ ಅಂತ. ಸೊ 5:30 ಹಂಗೆ ಹೋಗ್ಬೇಕಂತ ಮಾಡೀವಿ. ಏನೇನು ಮಾಡ್ತೀವಿಲ್ಲ ನೋಡೋಣ. ಸ್ಟೇ ಟ್ಯೂನ್ಡ್. ಬಾಯ್. ಸೊ 5:35 ಆಗ ನಮ್ದು ಈಗ ಟೈಮು. ನಾವು ಕುಕ್ ಮಾಡ್ಲಾಕತ್ತೀವಿ. ಏನಂದರೆ ಬಾಯ್ಲ್ಡ್ ಎಗ್, ಸೊ ಅದಾದಮೇಲೆ ಓಟ್ ಶೇಕ್, ಆಮೇಲೆ 200 ಗ್ರಾಮ್ ನಮ್ಮದು ಬನಾನಾ. ಸೊ ಇದು ನಾವು ನಮ್ಮದು ಪ್ರೀ ವರ್ಕೌಟ್ ರೆಡಿ ಮಾಡ್ಕೊಂಡು ತಿಂದು ಇದಕ್ಕೆ ಲೈಕ್ ಜಿಮ್ಮಿಗೆ ಹೋಗ್ಬೇಕು. ಇವತ್ತು ನಮ್ಮದು ಜಿಮ್ಮಲ್ಲಿ ರೆಸ್ಟ್ ಡೇ ಇರುತ್ತಾ, ಬಟ್ ಸ್ಟಿಲ್ ನಾವು ಹೋಗ್ತೀವಿ. ನೋಡೋಣ ಏನೇನು ಮಾಡ್ತೀವಿ ಅಂತೇಳಿ ಆಗ್ತೀನಿ ಅಂತ. ಸೊ ಸಿಗಮೇಲೆ ಹೋದ್ಮೇಲೆ ಜಿಮ್ಮಿಗೆ ಹೋದ್ಮೇಲೆ. ಸೊ ಸ್ಟೇ ಟ್ಯೂನ್ಡ್. ಬಾಯ್. ಆ್ಯಂಡ್ ಫುಲ್ ಫಾಡೋ ಎಕ್ಸಸೈಸ್ ಮಾಡ್ಬೇಕಂತ ಇವತ್ತು. ಸೊ ಬಾಯ್. ಸೊ ಪ್ರೀ ವರ್ಕೌಟ್ ಮೇಲೆ ತೊಗೊಂಡು ನಾವು ಹೋದ್ವಿ ಜಿಮ್ಗೆ. ಇವತ್ತು ನಮ್ಮದು ರೆಸ್ಟ್ ಡೇ. ಸ್ಟಿಲ್ ನಾವು ಡೆಡ್ ಲಿಫ್ಟ್ ಮತ್ತು ಆರ್ಮ್ಸ್ ಟ್ರೈನ್ ಮಾಡ್ತೀವಿ. ಡೆಡ್ ಲಿಫ್ಟಲ್ಲಿ ಆಲ್ಮೋಸ್ಟ್ 208 ಮಾಡ್ತೀವಿ, 1 ರೆಪ್. ಅದಾದಮೇಲೆ ಅಲ್ಲಿಂದ ನಾವು ಆರ್ಮ್ಸ್ ಟ್ರೈನ್ ಮಾಡೋಕೆ ಹೋಗ್ತೀವಿ. ಸೊ ಆರ್ಮ್ಸಲ್ಲಿ ಏನಂತಂತಂದರೆ ನಮ್ಮದಿರುತ್ತೆ ಇವತ್ತು ಲೈಕ್ ಟ್ರೈಸೆಪ್ ಮತ್ತು ಬೈಸೆಪ್, ಅದಾದಮೇಲೆ 4 ಆರ್ಮ್ಸ್ ಇರುತ್ತೆ. ಟ್ರೈಸೆಪ್ಪಲ್ಲಿ ಏನಂದರೆ ಟ್ರೈಸೆಪ್ ಪುಷ್ ಡೌನು ಕೇಬಲಲ್ಲಿ, ಅದಾದಮೇಲೆ ಕೇಬಲ್ ಎಕ್ಸ್ಟೆನ್ಷನ್ ಸಿಂಗಲ್ ಹ್ಯಾಂಡೆಡ್ ರಿವರ್ಸು, ಅದಾದಮೇಲೆ ನಾವು ಮಾಡ್ತೀವಿ ಎಕ್ಸ್ಟೆನ್ಷನ್ 45 ಡಿಗ್ರಿ, ಅದಾದಮೇಲೆ ಸ್ಕಲ್ ಅಂಟರ್ ಅಂದರೆ EZ ಬಾರ್ಬಲಲ್ಲಿ ಮಾಡ್ತೀವಿ. ಸೊ ಇದಿಷ್ಟು ಟ್ರೈಸೆಪ್ ವೇರಿಯೇಷನ್ಸು. ಅದಾದಮೇಲೆ ಬೈಸೆಪ್ ವೇರಿಯೇಷನಲ್ಲಿ ಏನಂತಂದರೆ ಸ್ಮಿತ್ ಮಷಿನಲ್ಲಿ ವಿತ್ ರಾಡ್ ಕೇಬಲ್ ಎಕ್ಸ್ಟೆನ್ಷನು ಬೈಸೆಪ್. ಅದಾದಮೇಲೆ ನಾವು ಸೀಟೆಡ್ ಡಂಬಲ್ ಮಾಡ್ತೀವಿ, ಅದ ಫೀಚರ್ ಕಲ್ಸ್. ಅದಾದಮೇಲೆ ಹ್ಯಾಮರ್. ಇದು ನಮ್ಮದು 4-5 ವೇರಿಯಂಟ್ ಮಾಡ್ತೀವಿ ಬೈಸೆಪ್ಪಲ್ಲಿ. ಇನ್ನೊಂದು ಯಾವುದು ಅಂತಂತಂದರೆ ವಿತ್ ರಾಡ್ ಮಾಡ್ತೀವಿ, ವೈಡ್ ಆ್ಯಂಗಲ್ ಗ್ರಿಪ್. ಸೊ ಇದಿಷ್ಟು ಮುಗಿಸ್ಕೊಳ್ಳೋಕೆ ನಮ್ಗೆ ಆಲ್ಮೋಸ್ಟ್ ಒಂದು 3 ಅವರ್ ಆಗುತ್ತೆ. ಯಾಕಂತಂದರೆ ಡೆಡ್ ಲಿಫ್ಟಲ್ಲಿ ಸ್ವಲ್ಪ ಟೈಮ್ ಹೆವಿ ಕನ್ಸ್ಯೂಮ್ ಮಾಡ್ತಾ, ಯಾಕಂದರೆ ಎನರ್ಜಿ ನಮಗೆ ಜಾಸ್ತಿ ಕನ್ಸ್ಯೂಮ್ ಮಾಡ್ತದೆ. ಹಂಗಾಗಿ ಸೊ ಇದಿಷ್ಟು ನಾನು ಮತ್ತು ನಜೀರ್ ಮಾಡ್ತೀವಿ. ನಜೀರ್ ಅಷ್ಟು PR ಹಿಟ್ ಮಾಡಲಿಲ್ಲ. ಅವ ಅಂದ್ರೆ ಆಲ್ಮೋಸ್ಟ್ 140 ಏನೋ ಸಮಥಿಂಗ್ ಹೊಡೆದ, 130 140 ಹೊಡೆದ.
ಸೊ ಅದಾದಮೇಲೆ ನಾವು ಬೈಸೆಪ್ ಮತ್ತು ಟ್ರೈಸೆಪ್ ಇಬ್ಬರು ಇದು ಮಾಡ್ಕೊಂಡು ಟ್ರೈನ್ ಮಾಡಿದ್ವಿ. ಸೊ ಅವ ಒಂದು ಸ್ವಲ್ಪ ಜಲ್ದಿನೇ ಹೋಗ್ಬಿಡ್ತಾನೆ, ಹೇಳಿದ್ನಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹೆಂಗಂದರೆ ನಾನು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡೋದನ್ನು ಅವ್ನು ಮಾಡೋಂಗಿಲ್ಲ. ಅವನು ಏನಿರುತ್ತೆ ಅಷ್ಟೇ, ಬರೀ ಜಸ್ಟ್ ನಂದೇನು ಪ್ಲ್ಯಾನ್ ಅಂತ ಪ್ಲ್ಯಾನಿಂಗ್ ಇಷ್ಟಾಗಿರ್ತಾನೆ ಅಷ್ಟೇ. ಅದಲ್ಲದೆ ಅವ ಏನೋ ಸ್ವಲ್ಪ ಅಲ್ಲಿ ಕೆಲಸ ಇರುತ್ತೆ ಅಂತೇಳಿ ಹೋಗ್ತೀನಿ ಅಂತ. ಸೊ ಹಂಗಾಗಿ ನಾನು ಅವ್ರಿಗೆ ಇದು ಮಾಡಲ್ಲ. ಸೊ ನಮ್ಮನ್ನು ನಾವು ಪುಷ್ ಮಾಡಬೇಕಷ್ಟೇ. ಸೊ ಹಂಗಾಗಿ ನಮ್ಮದು ನಾವು ಏನಿಲ್ಲ ಅಂತ ತೆಗಿಸಿ ನೋಡ್ಕೊಂಡು ಅದಿಷ್ಟೇ ಮಾಡ್ತೀವಿ. ಸೊ ವೀಡಿಯೋ ಮಾಡೋದ್ರಾಗ ಹೆಂಗಂದರೆ ಹಿಂಗೆ ಹುಡುಗರು ಬರ್ತಿರ್ತಾವೆ, ಗೊತ್ತಿರಲ್ಲ, ಒಂದು ಸ್ವಲ್ಪ ಏನೋ ಆಫ್ ಮಾಡೋಕ್ಕೆ ಇರ್ತೀನಿ. ಬಟ್ ಹಂಗಾಗಿ ಮಿಡಲ್ ಅಲ್ಲಿ ಬರ್ತಿರ್ತಾರಲ್ಲ, ಸೊ ಹಂಗಾಗಿ ಡೈರೆಕ್ಟ್ ಅವು ಒಂದಿಷ್ಟು ಕ್ಲಿಪ್ಗಳು ಹಂಗೆ ಬಂದಿರ್ತಾವೆ. ಸೊ ಅದು ಬಿಟ್ಟರೆ ಬೇರೆದೇನಿಲ್ಲ. ಬಟ್ ಪಂಪ್ ಅಂತ ನೋಡ್ಬೋದು, ಬೈಸೆಪ್ ಮತ್ತು ಟ್ರೈಸೆಪ್ದು ಹೆಂಗೆ ಹೆವಿ ಅಂದರೆ ಹೆವಿ ಇದಾಗ್ಯದ ಪಂಪ್. ನೀವು ಅದು ಬೈಸೆಕ್ಟ್ ಆಗಿರೋದನ್ನು ನೋಡ್ಬೋದು. ಸೊ ನನಗನ್ಸೋ ಮಟ್ಟಿಗೆ ಒಂದು 3 months ಐ ಥಿಂಕ್. ಸೊ ಕಂಪ್ಲೀಟ್ಲಿ ಪೀಕ್ ಪೊಸಿಷನ್ ಬರ್ಬೋದು ನಮ್ಮದು ಈಗ ಎಟ್ ಪ್ರೆಸೆಂಟ್ ನಮ್ಮದು ಕಂಡೀಷನ್ ನೋಡಿದರೆ. ಸೊ ಇಷ್ಟೊತ್ತಿಗಾಗಲೇ ಆಲ್ಮೋಸ್ಟ್ ಇನ್ನೂ ಒಂದು ತಿಂಗಳು ಬಿಟ್ಟು ನಮ್ಗೆ ಬರಬೇಕಿತ್ತು ಪೀಕ್ ಕಂಡೀಷನ್. ಬಟ್ ಸ್ಟಿಲ್ ಯಾಕಂದರೆ ನಾವು ಒಂದು ಸ್ವಲ್ಪ ನಡ್ಬರ್ಕ ನಮ್ಮದು ಒಂದಿಷ್ಟು ಪ್ರಾಬ್ಲಮ್ಸ್ ಅವೆಲ್ಲ ಇದ್ವಲ್ಲ. ಸೊ ಹಂಗಾಗಿ ಅವೆಲ್ಲ ಸ್ವಲ್ಪ ಇದು ಪುಷ್ ಮಾಡೋಕ್ಕಾಗಿಲ್ಲ. ಅಲ್ಲೆಲ್ಲ ಕೆಲವೊಂದು ಕಡೆ ಸ್ವಲ್ಪ ಡಯಟ್ ಆಗಲಿ, ಸ್ವಲ್ಪ ಟ್ರಾವೆಲಿಂಗ್ ಅದೆಲ್ಲ ಸ್ವಲ್ಪ ಜಾಸ್ತಿ ಅಲ್ಲಿ ಇಲ್ಲೆಲ್ಲ ಓಡಾಡೋದ್ರಿಂದ ನಮ್ಗೆ ಪುಷ್ ಮಾಡೋಕ್ಕಾಗಿಲ್ಲ. ಸೊ ನಮ್ಗೊಂದು 3 months ತೊಗೋತದ. ಬಟ್ ಸ್ಟಿಲ್ ನಾವೇನಂದರೆ ಪುಷ್ ಮಾಡ್ತೀವಿ, ನೋಡೋಣ ಮೇನ್ ಅದು ಏನಿಲ್ಲ ಅಂಥೇಳಿ ನಮ್ಮದು ಬೆಸ್ಟ್ ವರ್ಷನ್ ಪುಲ್ ಔಟ್ ಮಾಡೋಮಂತ. ಸೊ ಅದು ಹೋಗ್ತಾ ಆಗ್ತಿರ್ತೀನಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 40-50 ಡೇಸಲ್ಲಿ ಒಂದು ಕಂಪ್ಯಾರಿಸನ್ ಹಾಕಿರ್ತೀನಿ ಲಾಸ್ಟಲ್ಲಿ. ಸೊ ಫಸ್ಟ್ ಫೋಟೋಸ್ ಆಮೇಲೆ ಲಾಸ್ಟ್ ಫೋಟೋಸಲ್ಲಿ ಏನಿರುತ್ತೆ ಅಂಥೇಳಿ ಅದು ಮುಗಿಸ್ಕೊಂಡ್ಮೇಲೆ ಒಂದು ಲೈಕ್ ಒಂದು ಸ್ವಲ್ಪ ನಡ್ಬರ್ಕೊಂದು ಬ್ರೇಕ್ ತೊಗೊಂಡು ಇನ್ನೊಂದು ಏನೋ ಒಂದು ಚಾಲೆಂಜ್ ಮಾಡ್ಬೇಕಂತದ. ಸೊ ಅದೇನದು ಎಲ್ಲ ಟೈಮಲ್ಲೇ ನೋಡೋಮಂತ. ನಾನು ಹೇಳಿದ್ನೆಲ್ಲ ವೈಡ್ ಗ್ರಿಪ್ ಬೈಸೆಪ್ ಅಂತೇಳಿ ವಿತ್ ರೌಂಡ್ ಮಾಡೋದು ಈ ಎಕ್ಸಸೈಸ್. ಸೊ ಹೆವಿ ಅಂದರೆ ಹೆವಿ ಪಂಪ್ ಕೊಡ್ತದೆ. ಇದು ಯಾಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಅಂತಂದರೆ, ಕೇಬಲಲ್ಲಿ ನಾವು ವಿತ್ ರೌಂಡ್ ಮಾಡಿರ್ತೀವಿ, ಅದು ಕ್ಲೋಸ್ ಗ್ರಿಪ್ಪಲ್ಲಿ, ಇದು ವೈಡ್ ಗ್ರಿಪ್ಪಲ್ಲಿ. ಸೊ ಎರಡು ಹೆಂಗಂದರೆ ಒಂದು ಇನ್ನರ್ ಬೈಸೆಪ್, ಒಂದು ಔಟರ್ ಬೈಸೆಪ್ಪಿಗೆ ಇದು ಹಿಟ್ ಮಾಡ್ತಾವೆ. ಸೊ ಹಂಗಾಗಿ ಇದು ಮಾಡ್ತೀವಿ. ಇದು ಹೆಂಗಂದರೆ ಕಂಟಿನ್ಯೂ ನಾವು ಅಂದರೆ ಸೂಪರ್ ಸೆಟ್ ಮಾಡಿವಿ. ಲೈಕ್ ಟ್ರೈಸೆಪ್ ವಿತ್ ಬೈಸೆಪ್, ಬೈಸೆಪ್ ವಿತ್ ಟ್ರೈಸೆಪ್ ವಿತ್ ಬೈಸೆಪ್ ಈ ಥರ. ಸೊ ಒಂದಾಗನ ಒಂದು ತಕ್ಷಣ. ಬಟ್ 2 ಸೆಟ್ ಆದಮೇಲೆ ನಡ್ಬರ್ಕ್ ಇದು ಇರುತ್ತೆ ರೆಸ್ಟ್. ಸೊ ವಾಟರ್ ಇಂಟೇಕ್ ಮಾಡಿರಿ ಜಾಸ್ತಿ ಆದಷ್ಟು. ಹೈಡ್ರೇಟೆಡ್ ಆಗಿರ್ರಿ, ಡಿಹೈಡ್ರೇಟ್ ಜಾಸ್ತಿ ಆಗ್ತಿರ್ತದೆ. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇದಿಷ್ಟು ನಾವು ಮುಗಿಸ್ಕೊಂಡು ನಾವಿನ ಇಲ್ಲಿಂದ ಇದು ಮಾಡಬೇಕು ಲೈಕ್ ಥ್ರೆಡ್ಮಿಲ್. ಸೊ ಇವತ್ತು ಆಲ್ಮೋಸ್ಟ್ ಅಲ್ಲಿ ಒಂದು 3.5 hour ಆಗ್ತದೆ. ಸೊ ಏನಾಗುತ್ತೆ ಇಷ್ಟೊತ್ತು ಮಾಡ್ತೀವಿ ಅಂತ ಅನ್ನೋದನ್ನು ಮುಂದೆ ಮೆನ್ಷನ್ ಮಾಡಿರ್ತೀನಿ ವಿತ್ ಟೈಮ್ಗೆ ಸಾತ್. ಅಂದರೆ ನೋಡ್ಬೋದು ನೀವು ಕೂಡ ಕಂಪೇರ್ ಮಾಡಿರಿ ಲೈಕ್ ಎಷ್ಟದ ಎಷ್ಟಿಲ್ಲ ಅಂಥೇಳಿ. ಸೊ ಆಲ್ಮೋಸ್ಟ್ ಅಲ್ಲಿ ಇವತ್ತು 3.5 hour ತನಕ ಹಿಟ್ ಮಾಡ್ತೀವಿ. ನೋಡೋಣ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಇದು ನಮ್ಮದು ಆಲ್ಮೋಸ್ಟ್ ಲಾಸ್ಟ್ ಎಕ್ಸಸೈಸ್ ಅಂತ ಅನ್ಕೋತೀನಿ. ಸೊ ಇದು ಮುಗಿಸ್ಕೊಂಡು ನಾವು ಹೋಗ್ತೀವಿ ಸೀದಾ ನಮ್ಮದು ಥ್ರೆಡ್ಮಿಲ್ಗೆ. ಸೊ ಥ್ರೆಡ್ಮಿಲ್ಲಲ್ಲಿ ಏನಂತಂದರೆ ಆಲ್ಮೋಸ್ಟ್ 1 hour ವಾಕ್ ಮಾಡಿವಿ. ಇಲ್ಲಿ ನೋಡ್ಬೋದು ಲೈಕ್ 58 minutes 59 minutes ಆಗ್ಯದ. ಸೊ ಇದಿಷ್ಟು ಮುಗಿಸ್ಕೊಂಡು ನಾವು ಇಲ್ಲಿಂದ ಇದ್ರ ಜೊತೆ ಲೈಕ್ ಇನ್ನೊಂದು ಇದು ಮಾಡಬೇಕಾದ್ರೆ 1/2 hour ಈ ಕೈಯಿಂದ 1/2 hour ಇನ್ನೊಂದು ಕೈಯಿಂದ ನಾವು 4 arms ಟ್ರೈನ್ ಮಾಡ್ತಿರ್ತೀವಿ, 4 arms ಗ್ರಿಪ್ಪರಿಂದ. ಸೊ ಇದಿಷ್ಟು ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಈಗ 3.5 hour ಆಗ್ಯದ. ಸೊ 9:30 ಏನೋ ಸಮಥಿಂಗ್, ಇದು 9:30 ಮೇಲೆ ಎಲ್ಲ ಆಗ್ತದೆ ಟೈಮು. ಸೊ ಹೊಂಟಿವೀಗ ಮನೆಗೆ ಒಂದು ಸಿಗಮಂತ. ಟೈಮ್ ಆಲ್ಮೋಸ್ಟ್ 10 ಎಲ್ಲ ಆಗ್ತದೆ, 9:55. ಸೊ ನಾವು ಬಂದ್ವಿ ಜಿಮ್ಮಿಂದ 9:45 ಸಮಥಿಂಗ್ ಆಲತ್ತಿದ್ದು, 45 ನಿಯರ್ ಅಬೌಟ್ ಹೆಚ್ಚು ಕಮ್ಮಿ ಇತ್ತು. ಸೊ ಅದು ನಮ್ಮದು ಜಿಮ್ ಟೈಮು. ಸೊ ಹೋಗಿದ್ವಿ ನಾವು ಜಿಮ್ಗೆ 6:10ಗೆ. ಸೊ ಆಲ್ಮೋಸ್ಟ್ 3.5 hour ಹಿಟ್ ಮಾಡೀವಿ. ಏನಂದರೆ ಇವತ್ತು ರೆಸ್ಟ್ ಡೇ ಇತ್ತು ಆಲ್ಮೋಸ್ಟ್ ರೆಗ್ಯುಲರ್ಲಿ ನಮ್ಮದು ಆ್ಯಕ್ಚುಲಿ. ಬಟ್ ಡೆಡ್ ಲಿಫ್ಟ್ ಅದ್ರ ಜೊತೆ ನಾವು ಮಾಡೀವಿ ಟ್ರೈನ್, ಬೈಸೆಪ್ಸ್ ಆಮೇಲೆ ಟ್ರೈಸೆಪ್ಸು. ಸೊ ಫುಲ್ ಬಾಡಿ ಎಕ್ಸಸೈಸ್ ಆಗ್ಯದ. ಈಗೇನಿಲ್ಲ, ಊಟ ಮಾಡಬೇಕು. ಬೆಳಗ್ಗೆ ನಾಷ್ಟ ಇರಲಿಲ್ಲ, ಸೊ ಮಧ್ಯಾಹ್ನ ಊಟ ಇರಲಿಲ್ಲ. ಹಾಗಾಗಿ ಈಗ ಒಂದು ಸ್ವಲ್ಪ ರೈಸ್ ಜಾಸ್ತಿ ತಿನ್ನಲಾಗ್ತೀನಿ. ಸೊ ಒಂದು ಚಿಕನ್ ಫ್ರೈಡ್ ರೈಸ್ ತಿಂತೀನಿ ಅಷ್ಟೇ. ಲೈಕ್ ಅದನ್ನು ನಮ್ಮದು ಕಾರ್ಬ್ಸ್ ಮತ್ತು ಪ್ರೋಟೀನ್ ಕಂಟೆಂಟ್ ಇದು ಮಾಡಬೇಕಂತ. ಯಾಕಂದರೆ ಊಟ ಮಾಡಬಾರ್ದಂತ ಇತ್ತು. ವರ್ಕೌಟ್ ಹೆವಿ ಆಗಿರೋದಕ್ಕೋಸ್ಕರ ಫುಲ್ ಡ್ರೈನ್ ಔಟ್ ಆಗಿವಿ. ಸೊ ಬರೀ ಜ್ಯೂಸ್ ಸರಿ ಹೋಗಲ್ಲ ಅಂಥೇಳಿ ಜ್ಯೂಸ್ ಸ್ಕಿಪ್ ಮಾಡಿ ನಾವು ಜಸ್ಟ್ ಫುಡ್ ಇದು ಮಾಡ್ಲತ್ತೀನಿ, ಕನ್ಸ್ಯೂಮ್ ಮಾಡ್ಲತ್ತೀನಿ. ಸೊ ಅದು ನಮ್ಮದು ಇದಕ್ಕೂ ಕನ್ವರ್ಟ್ ಆಗ್ತದೆ. ಲೈಕ್ ನಮ್ಮದು ಪ್ರೋಟೀನ್ ಏನು ಮ್ಯಾಕ್ರೋಸ್ ಏನು ನಮ್ಮದು ಡೇ ರೂಟೀನಿಗೆ ಕೊಡಬೇಕಿತ್ತು. ಸೊ ಅದು ಕೂಡ ಫುಲ್ಫಿಲ್ ಆಗ್ತದೆ. ಇದು ನಮ್ಮದು ಇವತ್ತಿಂದು ರೂಟೀನು. ಬೆಳಗ್ಗೆ ಆಲ್ಮೋಸ್ಟ್ 1 hour ಮೇಲ್ಗಡೆ ವಾಕ್ ಮಾಡೀವಿ. ಈಗ ನೈಟ್ 1 hour ಅಲ್ಲಿ ಇದರಲ್ಲಿ ಥ್ರೆಡ್ಮಿಲ್ ಯೂಸ್ ಮಾಡಿರೋದು. ಆಮೇಲೆ ಆಫೀಸಲ್ಲಿ ಒಂದು ಸ್ವಲ್ಪ ಆ ಕಡೆ ಎಲ್ಲ ತಿರುಗಾಡಿವಿ. ಆಲ್ಮೋಸ್ಟ್ 2.5 hour ಸಮಥಿಂಗ್ ಮಾಡೀವಿ ನಾವೀಗ ಇಲ್ಲಿ.
ಈಗ ಊಟ ಆದಮೇಲೆ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಸೊ ನಾವು ಮಲ್ಕೊಳ್ಳೋಕೆ ಹೋಗ್ತೀವಿ. ಸೊ ಇನ್ ಕೇಸ್ ಆದರೆ ಅದು ವೀಡಿಯೋ ಹಾಕಿರ್ತೀನಿ, ಇಲ್ಲಾಂದರೆ ಲೈಕ್ ಮಲ್ಕೋಬೇಕಾದ್ರೆ ಸಿಗ್ತೀನಿ ಡೈರೆಕ್ಟ್, ಯಾಕಂದರೆ ಚಾರ್ಜ್ ಇಲ್ಲ. ಸೊ ಇನ್ ಕೇಸ್ ನಮ್ಮ ಮೊಬೈಲ್ ಮನೆಗೆ ಚಾರ್ಜ್ ಹಾಕೋದ್ರೆ ವಾಕ್ ಮಾಡೋದು ಹಾಕೋಕ್ಕಾಗಲ್ಲ. ಸೊ ಮಲ್ಕೋಬೇಕಾದ್ರೆ ಹಾಕಿರ್ತೀನಿ ಅಂತ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್.